ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿನಾರುಸ್ ಝೋನ್. ಇವತ್ತು ವಿನಾರುಸ್ ಝೋನಲ್ಲಿ ನೋಡ್ತಾ ಇದ್ರೇ ಬಾಯಲ್ಲಿ ಇಟ್ಕೊಬೇಕು ಅನಿಸೋ ಈ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಇದು ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ಸಿಂಪಲ್, ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ದಿ ಆಗ್ತೀನಿ. ರೋಡ್ ಸೈಡ್ ಸಿಗೋ ಪಾನಿಪುರಿ ಗೋಲ್ಗಪ್ಪಗಿಂತ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ 4 hours ನೆನೆಸಿರೋಂಥ ಕಡಲೆಕಾಳು ಹಾಗೂ ಚಿಪ್ಪೆ ತೆಗೆದಿಟ್ಕೊಂಡಿರೋಂಥ ಆಲೂಗಡ್ಡೆ, ಒಂದು ಸ್ವಲ್ಪ ಉಪ್ಪು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ ಹಾಗೂ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಗೂ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬೇಯೋದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ರಿ. ಇದಕ್ಕೀಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಪಾನಿ ರೆಡಿ ಮಾಡ್ಕೊಳ್ಳೋಣ. ಪಾನಿ ಮಾಡಲಿಕ್ಕೆ ಒಂದು ಜಾರ್ಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಅವಾಗೆ ಬಗ್ಸಿಟ್ಕೊಂಡಿರೋಂಥ ನೀರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಪೇಸ್ಟ್, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಹುಣಸೆ ಹುಳಿ ಹಾಗೂ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಪಾನಿ ರೆಡಿ. ಇಲ್ಲಿ ಪೂರಿ ನಾನು ಅಂಗಡಿಯಿಂದ ರೆಡಿ ತೊಗೊಂಡು ಬಂದು ತೇಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿರೋ ಮನೇಲಿ ಕೂಡ ಮಾಡ್ಕೊಬೋದು ಪೂರಿನ. ಈ ಪೂರಿಗೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದರೊಳಗಡೆ ಸ್ಟಫ್ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಸೇವ್ ಹಾಕಿ ಪಾನಿ ಒಳಗಡೆ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ರೋಡ್ ಸೈಡ್ನಲ್ಲಿ ಸಿಗೋದೇನು ಅದಕ್ಕಿಂತ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳಿ, ಎಲ್ಲರಿಗೂ ತಿನ್ನಿಸಿ. ಹಾಗೂ ರೋಡ್ ಸೈಡ್ನಲ್ಲಿ ಪಾನಿಪುರಿ ಕೊಟ್ಟ ಮೇಲೆ ಸುಕ್ಕ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಫ್ಲ್ಯಾಟ್ ಆಗಿರೋ ಪೂರಿ ತೊಗೊಂಡು ಅದ್ರ ಮೇಲೆ ಆಲೂಗಡ್ಡೆ ಸ್ಟಫ್ ಇಟ್ಬಿಟ್ಟು ಅದಕ್ಕೆ ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಖಾರ ಪುಡಿ, ಧನಿಯಾ ಪುಡಿ ಹಾಗೂ ಒಂಚೂರು ಉಪ್ಪು ಹಾಕಿ ಮೇಲ್ಗಡೆ ಒಂಚೂರು ನಿಂಬೆಹಣ್ಣು ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಖಾರವಾಗಿರುವಂಥ ಸುಕ್ಕ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೂ ಇದೇ ರೀತಿಯಾದಂಥ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.